ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿಯರದೇ ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಕಾಲನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ನಿರ್ಮಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಹ್ರೀಂ ಶ್ರೀ ಗುರುಭ್ಯೋ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಮಹಾವತಾರ್ ಬಾಬಾ, ಜೈ ಶ್ರೀರಾಮ್, ಜೈ ಭಾರತ್. ಆರಾಮಾಗಿದ್ದೀರಾ ಸ್ನೇಹಿತರೆ? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಕೊಟ್ಟಿರ್ತಕ್ಕಂಥ ವಿಷಯ ಏನಂದರೆ, ದ್ವಾದಶ ರಾಶಿಗಳ ರಾಶಿ ಫಲದ ಬಗ್ಗೆ ಮಾತಾಡಕೊಟ್ಟಿದ್ದೀವಿ. ಜೂನ್ ತಿಂಗಳ ರಾಶಿ ಭವಿಷ್ಯ ಹೇಗಿರುತ್ತೆ 12 ರಾಶಿಗಳಿಗೆ ಅನ್ನೋದ್ರ ಬಗ್ಗೆ ಮಾತಾಡಕೊಟ್ಟಿದ್ದೀವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ? ಬನ್ನಿ. ತುಲಾ ರಾಶಿಯವರಿಗೆ ಜೂನ್ ತಿಂಗಳ ರಾಶಿ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ 4 ರಾಶಿ ಕುಂಡಲಿ ನೋಡ್ಕೊಳ್ಳೋಣ. 1/6/2024, 10/6/2024, 19/6/2024, 28/6/2024. ಈ 4 ರಾಶಿ ಕುಂಡಲಿಗಳ ಪ್ಲಾನೆಟರಿ ಪೊಸಿಷನ್ಸ್ ನೋಡುವಾಗ ತುಲಾ ರಾಶಿಯವರೆಗೂ ಅಷ್ಟೇ ಒಂದು 70ರಿಂದ 75% ಚೆನ್ನಾಗಿದೆ. ಅದು ನಮ್ಮೆಲ್ಲರಿಗೂ ಗೊತ್ತಿದ್ದಂಗೆ 3 ಗ್ರಹಗಳ ಯೋಗನೇ. ಓಕೆ, ರಾಶ್ಯಾಧಿಪತಿ ಶುಕ್ರ, ಭಾಗ್ಯಾಧಿಪತಿ ಬುಧ, ಆಮೇಲೆ ಪೂರ್ವ ಪುಣ್ಯಾಧಿಪತಿ ಸುಖಸ್ಥಾನಾಧಿಪತಿ ಶನಿ. ಇದರಲ್ಲಿ ತುಂಬ ಚೆನ್ನಾಗಿ ವೆಲ್ ಪ್ಲೇಸ್ಡ್ ಇರೋದೇನೆಂದರೆ ಸುಖಸ್ಥಾನಾಧಿಪತಿ ಪೂರ್ವ ಪುಣ್ಯಾಧಿಪತಿ ಶನಿ, ಪೂರ್ವ ಪುಣ್ಯ ಸ್ಥಾನದಲ್ಲಿ ಇರೋದು, ಇದು ಒಂದು ಪಾಯಿಂಟು. ಆಮೇಲೆ 6ನೇ ಮನೆಯಲ್ಲಿ ರಾಹು, 12ನೇ ಮನೆಯಲ್ಲಿ ಕೇತು, ಇದು ಅಷ್ಟೇ. 6ನೇ ಮನೆಯಲ್ಲಿ ರಾಹು, 8ನೇ ಮನೆಯಲ್ಲಿ 12ನೇ ಮನೆಯಲ್ಲಿ ಕೇತು, ಇದು ಕೂಡ ಒಂದು ಒಳ್ಳೆ ಪ್ಲಸ್ ಪಾಯಿಂಟೇ ತುಲಾರಾಶಿಯವರಿಗೆ. ಶತ್ರು ಸಂಹಾರ ಅಂತೀವಿ. ಸೊ ಅದು ಬಿಟ್ಟು ರಾಶ್ಯಾಧಿಪತಿ ಶುಕ್ರ ಬುಧ 8ನೇ ಮನೇಲಿದ್ದಾರೆ, ಅದೊಂದು ಸ್ವಲ್ಪ ವೀಕ್ ಅಷ್ಟೇ. ಸ್ವಲ್ಪ ದಿನದಲ್ಲಿ ಮಿಥುನ ರಾಶಿಗೆ ಬಂದುಬಿಡ್ತಾರೆ. ಸೊ ಈಗ ವೃಷಭ ರಾಶಿಯಲ್ಲಿ ಶುಕ್ರ ಬುಧ ಇರೋದು ಬುಧಾದಿತ್ಯ ಯೋಗ, ಇವರಿಗೆ ಲಕ್ಷ್ಮೀನಾರಾಯಣ ಯೋಗನೇ. ಹಣಕಾಸಿನಲ್ಲೆಲ್ಲ ಏನೂ ತೊಂದರೆಗಳು ಬರಲ್ಲ. ಅದು 8ನೇ ಮನೇಲಿರೋದ್ರಿಂದ ತಿಂಗಳ ಒಂದು ಮಧ್ಯಭಾಗದವರೆಗೂ ಒಂದು 10 ದಿನ, ಒಂದು 30 ದಿನದಲ್ಲಿ ಒಂದು 10 ದಿನ ಒಂದು ಸ್ವಲ್ಪ ಫಿನಾನ್ಷಿಯಲಿ ಆಗುತ್ತೋ ಇಲ್ವೋ ಅನ್ನೋ ಥರ ಇರಿಸುತ್ತೆ ಹೊರತು, ಆಮೇಲೆ 20 ದಿನಕ್ಕೆ ಮಿಥುನ ರಾಶಿಗೆ ಶುಕ್ರ ಬುಧ ಎಲ್ಲ ಬರ್ತಕ್ಕಂಥದ್ದು ಖಂಡಿತವಾಗ್ಲೂ ತುಂಬ ಒಳ್ಳೆಯದನ್ನು ಮಾಡುತ್ತೆ. ಸೊ 70ರಿಂದ 75% ಅಂದಾಗ ಪ್ಲಸ್ ಪಾಯಿಂಟ್ಸ್ ಏನು ಅಂತ ನೋಡೋಣ. ಹಣಕಾಸಿನ ಸಮಸ್ಯೆಗಳು ತುಲಾರಾಶಿಯವ್ರಿಗಿಲ್ಲ. ಟೈಮಿಗೆ ಏನು ಬರಬೇಕೋ, ನಾಳೆ ಬೆಳಗ್ಗೆ 10 ಗಂಟೆಗೆ ಬರಬೇಕು ಅಂದರೆ ಅಟ್ಲೀಸ್ಟ್ 8 ಗಂಟೆಗಾದರೂ ದುಡ್ಡು ಬರುತ್ತೆ, ಅಂದ್ಕೊಂಡಿದ್ದಷ್ಟು ಬರುತ್ತೆ. ಅದರಿಂದ ಮನಿ ಸರ್ಕ್ಯುಲೇಷನ್ ವೆರಿ ವೆರಿ ಇಂಪಾರ್ಟೆಂಟ್, ಎಲ್ರಿಗೂ ಬೇಕಿವತ್ತು. ಬ್ಲಡ್ ಸರ್ಕ್ಯುಲೇಷನ್ಗಾದರೂ ಗುರೂಜಿ ಯಾವುದಾದ್ರೂ ಮಾತ್ರ ನಿಮ್ಗೆ ಬಿಡ್ಬೋದು, ಮನಿ ಸರ್ಕ್ಯುಲೇಷನ್ ಇಂಪಾರ್ಟೆಂಟ್ ಅಂತ ಇರ್ತಾರೆ ಎಲ್ಲರೂ. ಅದರಿಂದ ಮನಿ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ, ಫಿನಾನ್ಷಿಯಲ್ ಫ್ಲೋ ಚೆನ್ನಾಗಿರುತ್ತೆ. ಸೂರ್ಯ ಶುಕ್ರ ಬುಧ ಇದೆಲ್ಲ ಇರೋದ್ರಿಂದ ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಸರ್ಕಾರದ ಕೆಲಸ ಕಾರ್ಯಗಳಲ್ಲಿ ತುಂಬ ಯೋಗ ಉಂಟಾಗ್ತಕ್ಕಂಥ ತಿಂಗಳಾಗಿ ಜೂನ್ ತಿಂಗಳಿರುತ್ತೆ. ಗಂಡು ಮಕ್ಕಳಿಗೆ ಸೆಕೆಂಡ್ ಪ್ರಿಯಾರಿಟಿ. ಇವಾಗ ಸರ್ಕಾರದ ಕೆಲಸ ಕಾರ್ಯಗಳು ಎಷ್ಟೋ ಇರುತ್ತವೆ, ರಾಜಕಾರಣ ಇರ್ತದೆ, ಕಾಂಟ್ರಾಕ್ಟ್ಸ್ ತೊಗೊಳ್ಳೋದಿರುತ್ತೆ, ಸರ್ಕಾರದಿಂದ ಯಾವುದಾದ್ರು ಗ್ರೀವೆನ್ಸಿ ಪಡ್ಕೊಳ್ಳೋದು, ಎಲ್ಲ ಕೆಲಸ ಕಾರ್ಯಗಳು, ಸರ್ಕಾರದ A to Z ವರ್ಕ್ ಹೆಣ್ಣು ಮಕ್ಕಳಿಗೆ ಈ ತಿಂಗಳು ತುಂಬ ಫೇವರಬಲ್ ಆಗಿರುತ್ತೆ. ಗಂಡು ಮಕ್ಕಳಿಗೆ ಸೆಕೆಂಡ್ ಪ್ರಿಯಾರಿಟಿ ಅನ್ಬೋದು. ಅವ್ರಿಗೆ ಹೆಣ್ಣು ಮಕ್ಕಳು 100 ಜನ ಅಪ್ಲೈ ಮಾಡಿದ್ರೆ 90 ಜನಕ್ಕೆ ಸಿಕ್ಕಿದ್ರೆ ಇವರು ಒಂದು 70-80 ಜನಕ್ಕೆ ಸಿಗ್ಬೋದು. ಒಂದು 10-20% ಇವ್ರಿಗೆ ಕಡಿಮೆ, ಅವ್ರಿಗೆ ಜಾಸ್ತಿ ಇರುತ್ತೆ. ಸೂರ್ಯ ಗುರು ಶುಕ್ರ ಬುಧ ಒಟ್ಟಿಗೆ ವೃಷಭ ರಾಶಿಯಲ್ಲಿ ಇರೋದ್ರಿಂದ ಈ ಥರ ಒಂದು ಯೋಗ. ಆಮೇಲೆ ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಸಿನಿಮಾ ರಿಲೇಟೆಡಲ್ಲಿ ಇರ್ತಕ್ಕಂಥವ್ರು, ನಟನೆಯಲ್ಲಿರ್ತಕ್ಕಂಥವ್ರು, ಕ್ಯಾಮರಾ ಈ ಥರದ್ದೆಲ್ಲ ಇರ್ತದಲ್ಲ. ಸೊ ಆರ್ಟಿಸ್ಟಿಕ್ನಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಒಳ್ಳೊಳ್ಳೆ ರೆಮ್ಯುನರೇಷನ್, ಒಳ್ಳೊಳ್ಳೆ ಆಫರ್ಸ್ ಇದೆಲ್ಲ ಬರ್ತಕ್ಕಂಥ ಚಾನ್ಸಸ್ ಉಂಟು. ಶೇರ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್ರವ್ರಿಗೂ ಒಳ್ಳೆಯದಾಗುತ್ತೆ. ಪ್ರೈವೇಟ್ ಸೆಕ್ಟ್ರಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಒಳ್ಳೆಯ ಪ್ರಮೋಷನ್ಸ ಎದುರು ನೋಡ್ಬೋದು. ಸೊ ಮಕ್ಕಳಿಗೋಸ್ಕರ ಎದುರು ನೋಡ್ತಿರ್ತಕ್ಕಂಥವ್ರಿಗೆ, ಮದುವೆಗೋಸ್ಕರ ನೋಡ್ತಿರ್ತಕ್ಕಂಥವ್ರಿಗೆ ಚೆನ್ನಾಗಾಗುತ್ತೆ. ಅದೇ ರೀತಿ ಹಣಕಾಸಿನ ವಿಷಯದಲ್ಲಿ ತುಂಬ ಚೆನ್ನಾಗಿರ್ತಾರೆ. ಅದರಲ್ಲಿ ಜ್ಯುವೆಲ್ರಿ ಬಿಸ್ನೆಸ್ ಎಲ್ಲ, ಬೆಳ್ಳಿ ಬಂಗಾರ ವಜ್ರ ವ್ಯಾಪಾರಿಗಳಿಗೆ ಒಳ್ಳೆಯದಾಗುತ್ತೆ. ಎಕ್ಸ್ಪೋರ್ಟ್ಸ್ ಇಂಪೋರ್ಟ್ಸಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಒಳ್ಳೆಯದಾಗ್ತಕ್ಕಂಥ ಸಂದರ್ಭ. ಈ ಒಂದು 25% ಮೈನಸ್ ಅಂತ ಹೇಳಿದ್ವಲ್ಲ, ಇದು ಯಾವ ರೀತಿ? ಸೊ ಹೆಚ್ಚಾಗಿ ಆರೋಗ್ಯದ ಸಮಸ್ಯೆಗಳು ಬರ್ಬೋದು. ತುಲಾರಾಶಿಯಲ್ಲಿ ಹುಟ್ಟಿರೋರು ಕೂಡ ಅಷ್ಟೇ ದಪ್ಪ ಇರ್ತಾರೆ.
ಸೊ ಒಬೆಸಿಟಿ ಇಸ್ ದ ಸೈಲೆಂಟ್ ಕಿಲ್ಲರ್, ಇದೊಂದು ಕಾಮನ್ ಸೇಯಿಂಗ್. ಅದು ಡಾಕ್ಟ್ರಾಗೆ ಹೇಳಬೇಕು ಅಂತಿಲ್ಲ, ಕಾಮನ್ ಪೀಪಲ್ಗೂ ಈಗ ಗೊತ್ತಾಗ್ಬಿಟ್ಟಿದೆ. ದಪ್ಪ ಇದ್ವಿ ಅಂದರೆ ನಮ್ಗೆ ಏನು ಬೇಕಾದ್ರೂ ತೊಂದರೆಗಳಾಗೋ ಚಾನ್ಸಸ್ ಇದೆ. ಆರೋಗ್ಯದ ಸಮಸ್ಯೆಗಳಲ್ಲಿ ಫಸ್ಟು ಆರೋಗ್ಯ ಸಮಸ್ಯೆಗಳು ಎದುರಾಗದೆ ನಮ್ಗಳಿಗೆ, ದಪ್ಪ ಇರೋರಿಗೆ ಅಂತ. ಅದರಿಂದ ದಪ್ಪ ಇರತಕ್ಕಂಥ ತುಲಾರಾಶಿಯವರಿಗೆ ಆರೋಗ್ಯದ ಸಮಸ್ಯೆಗಳು ಬರ್ಬೋದು. ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇರ್ತಕ್ಕಂಥವ್ರಿಗೆ ಸಿಮ್ಟಮ್ಸ್ ಆ ಥರ ಏನಾದ್ರು ಇತ್ತು ಅಂದರೆ ಚೆಕಪ್ಸ್ ನೋಡ್ಕೊಳ್ಳಿ. ಅದೇ ರೀತಿ ಹೆಣ್ಣು ಮಕ್ಕಳಿಗೆ ಯೂಟ್ರಸ್ ರಿಲೇಟೆಡ್ಡು, ಓಕೆ, ಈ ಥರದ್ರೆಲ್ಲ ಸ್ವಲ್ಪ ಅಬ್ಡಮನ್ ರಿಲೇಟೆಡ್ಡು, PCOD ಸಮಸ್ಯೆಗಳು ಈ ಥರ ಇರ್ತಕ್ಕಂಥವ್ರಿಗೆ ಏನಾದರೂ ಸ್ವಲ್ಪ ಮೇಜರ್ ಸರ್ಜರಿ, ಆಪ್ರೇಷನ್ಸ್ ಈ ಥರದ್ದೆಲ್ಲ ಏನಾದರೂ ಸ್ವಲ್ಪ ತೊಂದರೆಗಳಾಗ್ಬೋದು ಹೆಣ್ಣು ಮಕ್ಕಳಿಗೆ. ಗಂಡು ಮಕ್ಕಳಿಗೆ ಪೋಸ್ಟ್ರೇಟು, ಅದು ಯೂರಿನರಿ ಇನ್ಫೆಕ್ಷನ್ಸು ಇದೆಲ್ಲ ಇರ್ತದಲ್ಲ, ಈ ಥರದ್ದೆಲ್ಲ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ಬೋದು. ಸ್ಕಿನ್ ಅಲರ್ಜಿ ಏನಾದರೂ ಪ್ರಾಬ್ಲಮ್ಸ್ ಮೊದಲಿಂದ ಇದೆ, ಸ್ಕಿನ್ ಅಂದರೆ ಅವ್ರಿಗೆ ಜಾಸ್ತಿ ಆಗ್ಬೋದು, ಉಲ್ಬಣ ಆಗ್ಬೋದು. ಅದರಿಂದ ಕೂಡ ಆರೋಗ್ಯದ ಏರುಪೇರುಗಳು ಒಂದು ಸ್ವಲ್ಪ ತೊಂದರೆ ಕೊಡ್ಬೋದು. ಪ್ರಯಾಣಗಳು ಸ್ವಲ್ಪ ಹೆಚ್ಚಾಗಿ ಅದರಿಂದ ಸಣ್ಣ ಪಣ್ಣ ಆಕ್ಸಿಡೆಂಟ್ಸ್ ಆಗ್ತಕ್ಕಂಥದ್ದು, ಅದೇ ರೀತಿ ಫ್ರ್ಯಾಕ್ಚರ್ಸು ಇದು ಆಗ್ತಕ್ಕಂಥದ್ದು ಉಂಟು. ಸೊ ಮೇಜರಾಗಿ ಆರೋಗ್ಯದ ಸಮಸ್ಯೆಗಳು. ಗಂಡ ಹೆಂಡತಿಯಲ್ಲಿ ವಿರಸ, ಗಂಡ ಹೆಂಡತಿ ಕಿತ್ತಾಟ, ದೂರ ಆಗೋದು, ಓಕೆ, ಮಾತು ಬಿಟ್ಟುಬಿಡೋದು, 2 ತಿಂಗಳು 3 ತಿಂಗಳು ಮಾತಾಡದೆ ಹೋಗ್ಬಿಡೋದು. ಇಲ್ಲ 10-20 ವರ್ಷ ಸಂಸಾರ ಮಾಡ್ರೆ, 10-20 ವರ್ಷ ಅಂದರೆ ಒಂದು ಒಳ್ಳೆ 10 ವರ್ಷದವರೆಗೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, 20 ವರ್ಷದವ್ರಿಗೆ ಇನ್ನೂ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಅಂಥವ್ರು ಕೂಡ ಇಲ್ಲ ದೂರ ಆಗ್ಬಿಡೋಣ, ಡಿವೋರ್ಸ್ ತೊಗೊಂಡ್ಬೋಣ ಅಂತ ಹೇಳ್ತಕ್ಕಂಥ ಮಾತುಕತೆಗಳು ಬರೋದು, ಇವೆಲ್ಲ ಬರ್ಬೋದು. ಅದರಿಂದ ಸ್ವಲ್ಪ ಹುಷಾರಾಗಿರ್ತಕ್ಕಂಥದ್ದು ಮುಖ್ಯ. ಅದೇ ರೀತಿ ಗಂಡ ಹೆಂಡತಿಯರ ನಡುವೆ ಯಾರೋ ಬೇರೆಯವರು ಬಂದು ಅವ್ರ ಮೇಲೆ ಇವ್ರಿಗೆ ಚಾಡಿ ಎಳೆದು ಇವ್ರ ಮೇಲೆ ಚಾಡಿ ಎಳೆದು ಉಂಟು. ಗಂಡು ಮಕ್ಕಳ ಮೇಲೆ ಹೆಂಡತಿರ ಹತ್ರ ಬಂದು ಏನೇ ಚಾಡಿ ಎಳೆದ್ರು ಅದು ಅಷ್ಟೊಂದು ಓಕೆ ಅಂತ ಬಿಟ್ಬಿಡ್ತಾರೆ. ಗಂಡನಿಗೆ ಬಂದು ಹೆಂಡತಿ ಮೇಲೆ ಚಾಡಿ ಹೇಳಿಬಿಟ್ರೆ ಏನಾದ್ರು ಸಂದೇಹ ಅದು ಇದು ಬಂದುಬಿಟ್ರೆ ನರಕ ಆಗಿಬಿಡ್ತದೆ. ಅದರಿಂದ ಹೆಣ್ಣು ಮಕ್ಕಳಿಗೆ ಮೇಲೆ ಗಂಡಂದ್ರಿಗೆ ಬಂದು ಏನಾದರೂ ತೊಂದರೆಗಳು ಹೇಳ್ತಕ್ಕಂಥ ಚಾನ್ಸಸ್ ಇರೋದ್ರಿಂದ ತುಲಾರಾಶಿಯಲ್ಲಿ ಹುಟ್ಟರೆ ಹೆಣ್ಣು ಮಕ್ಕಳು ಸ್ವಲ್ಪ ಹುಷಾರಾಗಿರಿ. ಯಜಮಾನ್ರು ಏನಾದರೂ ಇತ್ತಾಳೆ ಕಿವಿಯಾಗಿ ಅವ್ರು ಹಿಂಗೆ ಹೇಳಿದ್ರು ಅಂತ ಹೇಳೋದಕ್ಕಲ್ಲ, ಆ ಥರದಕ್ಕೆಲ್ಲ ಯಾವುದಕ್ಕೂ ಆಸ್ಪದ ಕೊಡಬೇಡಿ. ಗಂಡು ಮಕ್ಕಳ ಬಗ್ಗೆ ಗಂಡಂದ್ರ ಬಗ್ಗೆ ಹೆಂಡ್ತಿರ ಹತ್ರ ಬಂದು ನೀವು ಏನು ಹೇಳಿದ್ರು ಕೂಡ ಹಂಗಾರಿ ಹಿಂಗಾರಿ ಅಂತ ಹೇಳಿದ್ರೆ ಹಿಂಗಿಲ್ಲ ಹಂಗಿಲ್ಲ ಅಂದರೆ ಸರಿ ಹೋಗ್ಬಿಡ್ತದೆ. ಅದರಿಂದ ಹೆಣ್ಣು ಮಕ್ಕಳು ಸ್ವಲ್ಪ ಹುಷಾರಾಗಿರ್ತಕ್ಕಂಥದ್ದು ಉತ್ತಮ ತುಲಾರಾಶಿಯವರು. ಇಲ್ಲಾಂದರೆ ಕ್ಯಾರೆಕ್ಟರ್ ಮೇಲೆ ಇದ್ರ ಮೇಲೆಲ್ಲ ಇಲ್ಲ ಸಲ್ಲದ ಅಪವಾದ ನಿಂದನೆಗಳನ್ನ ಹಾಕ್ಬಿಡ್ಬೋದು. ಸ್ವಲ್ಪ ಕೇರ್ಫುಲ್ಲಾಗಿರಿ. ಸೊ ಸ್ವಲ್ಪ ಈ ಪ್ರಾಬ್ಲಮಿಂದೆಲ್ಲ ಏನಾದರೂ ಈಚೆ ಬರೋದಕ್ಕೆ ನಾವು ಉಪಾಯ ಬೇಕಂದರೆ ಖಂಡಿತವಾಗ್ಲೂ ಉಪಾಯದ ಅವಶ್ಯಕತೆ ಇದೆ. ತುಲಾರಾಶಿ ಅಧಿಪತಿ ಶುಕ್ರನ ಅಧಿದೇವತೆ ಮಹಾಲಕ್ಷ್ಮಿ. ಅದರಿಂದ ಲಕ್ಷ್ಮೀನೂ ಇರಬೇಕು, ನಾರಾಯಣನೂ ಇರಬೇಕು. ಯಾಕಂದರೆ ಇವರಿಗೆ ಗಂಡ ಹೆಂಡ್ತಿದ್ದು ಸ್ವಲ್ಪ ಸಮಸ್ಯೆಗಳು ಅಂತ ಹೇಳಿದೆ, ಪರ್ಸ್ನಲ್ ಪ್ರಾಬ್ಲಮ್ ಬರ್ಬೋದು, ಕ್ಯಾರೆಕ್ಟರ್ ಅಸಾಸಿನೇಷನ್ ಅದು ಇದು ಅಂತೆಲ್ಲ ಸ್ವಲ್ಪ ಹೇಳಿದ್ನಲ್ಲ. ಇದಕ್ಕೆ ಲಕ್ಷ್ಮೀನಾರಾಯಣನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ತುಂಬ ಉತ್ತಮ. ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಪೂಜೆಗಳಿಗೆ ಕೊಡ್ತಕ್ಕಂಥ ಉತ್ತಮ. ಪ್ರಯಾಣಗಳು ಜಾಸ್ತಿ ಇದ್ದಾಗ ಲಕ್ಷ್ಮಿ, ಫಾರ್ ಎಕ್ಸಾಂಪಲ್ ಕೊಲ್ಲಾಪುರ ಮಹಾಲಕ್ಷ್ಮಿ, ತಿರುಪತಿ ವೆಂಕಟೇಶ್ವರ, ಇವರಿಬ್ಬರು ದರ್ಶನ, ಇಲ್ಲ ಲಕ್ಷ್ಮೀ ವೆಂಕಟೇಶ್ವರ ಇರತಕ್ಕಂಥ ಲಕ್ಷ್ಮೀ ನಾರಾಯಣ ಇರತಕ್ಕಂಥ ದೇವಸ್ಥಾನಗಳಿಗೆ ಹೋಗಿ ಅರ್ಚನೆ, ಪೂಜೆ, ಅಭಿಷೇಕ, ನೈವೇದ್ಯ, ಪ್ರಸಾದ ವಿನಿಯೋಗ ಇದೆಲ್ಲ ಮಾಡ್ತಕ್ಕಂಥದ್ದು ಉತ್ತಮ. ಅದೇ ರೀತಿ ಶುಕ್ರನಿಗೆ ಅಧಿದೇವತೆ ಅಂತ ಹೇಳ್ತಕ್ಕಂಥ ಪ್ರಾಣಿ ಪಕ್ಷಿಗಳಲ್ಲಿ ನೀವು ನೋಡಿದ್ರಿ ಅಂತ ಹೇಳಿದ್ರೆ ಆನೆ, ಅದರಲ್ಲಿ ಬಿಳಿ ಆನೆ ಅಂತೀವಿ. ಸೊ ಆನೆಗಳಿಗೆ ನಿಮ್ಮ ಕೈಯಲ್ಲಾದಷ್ಟು ಡೊನೇಷನ್ಸ್ನೆಲ್ಲ ಕೊಡ್ಬೋದು. ಝೂ, ನ್ಯಾಷನಲ್ ಬರ್ಡ್ ಸೆಂಚುರಿ ಇದಕ್ಕೆಲ್ಲ ಹೋಗಿ ಕೊಡ್ಬೋದು. ಪ್ರಾಣಿಗಳನ್ನೆಲ್ಲ ಸಾಕ್ತಿರ್ತಕ್ಕಂಥವ್ರಿಗೆ ಕೊಡ್ಬೋದು. ಅದೇ ರೀತಿ ಹೆಣ್ಣು ಮಕ್ಕಳಲ್ಲಿ, ಸೊ ಹೆಣ್ಣು ಮಕ್ಕಳಿಗೆ ನೀವು ಎಷ್ಟಾಗುತ್ತೋ ಅಷ್ಟು, ಹೆಣ್ಣು ಮಕ್ಕಳಲ್ಲಿ ಈ ಮನೆಯಲ್ಲಿ ಸುಮಂಗಲಿಯರು ಅಂತ ಕರೀತಾರಲ್ಲ, ಅಂಥವ್ರನ್ನ ಕರೆದು ಒಂದು ಶುಕ್ರವಾರದ ದಿನ, ಒಂದು ಬುಧವಾರದ ದಿನ, ಬುಧವಾರ ಬಂದು ನಾರಾಯಣನ ಸಂಕೇತ, ಶುಕ್ರವಾರ ಬಂದು ಲಕ್ಷ್ಮಿಯ ಸಂಕೇತ, ಆವತ್ತಿನ ದಿನ ಸುಮಂಗಲಿಯರನ್ನ ಕರೆದು ಅವ್ರಿಗೆ ಬೇಕಾದಂಥ ಸುಗಂಧ ದ್ರವ್ಯ ಪರಿಮಳಗಳು ಅಂತ ಏನು ಹೇಳ್ತೀವೋ, ಮುತ್ತೈದೆಯರಿಗೆ ಕೊಡಬೇಕು ಆಗಿರ್ತಕ್ಕಂಥ ಅವ್ರಿಗೆ ಏನೇನು ಇದೆಲ್ಲ ಕೊಡ್ತಾರಲ್ಲ ಅವೆಲ್ಲ ಕೊಡ್ತಕ್ಕಂಥದ್ದು, ಮಡಲಕ್ಕಿ ಅಂತೆ, ಅವ್ರಿಗೆ ಏನಾದರೂ ಒಂದು ಕುಪ್ಸ ಅಂತೆ, ಒಂದು ಎಲ್ಲ ಕೊಟ್ಟು ಅವರ ಆಶೀರ್ವಾದಗಳು ಪಡ್ಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು. ಓಕೆ, ಇದನ್ನು ಮಾಡ್ಕೊಳ್ಳೋವಾಗ ಈ ಸಮಸ್ಯೆಗಳಿಂದ ಹೊರ ಬಂದುಬಿಡ್ತಾರೆ ತುಲಾರಾಶಿಯವರು. ಸೊ ಎಲ್ಲ ಬಲ್ಲ ಸಿದ್ಧಿವಿನಾಯಕ ಶರಬೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಆಯುರಾರೋಗ್ಯ ಅಷ್ಟೇಶ್ವರನ ಅನುಗ್ರಹ ಮಾಡಲಿ ಅಂತ ಹೇಳ್ತಾ, ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರೂಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.